ಕಾಲ ಮೇಲೆ ಕಾಲ ಫಸ್ಟ್ ರಿಯಾಕ್ಷನ್ ನೋಡ್ಕೊಳ್ಳಿ ಒಂದು ಕಾಕಿ ಬಣ್ಣ ಕಾಂತ. ಇನ್ನೇ ನಮ್ಮ ಸಮಾಚಾರ. ఇంకేమి ఆర్సుడు మీ ఎక్క మాట్లాడుతూ ఉంది. ಹ್ಯಾಪಿ ಬರ್ತಾರೆ ಗೌತಮಿ. ಕರುಳಿನ ಸಂಬಂಧ ಕರಗದ ಅನುಬಂಧ. ನೋಡ್ತಾ ಇದ್ದಾನೆ ನಮ್ಮ ತಮ್ಮನು. ಏನ್ ಬೇಕು ಸೆಲೆಕ್ಷನ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಕರೆಕ್ಟಾಗಿ ಎಷ್ಟು ಟೈಮು ಕರೆಕ್ಟಾಗಿ 10 ಗಂಟೆ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನೋಡೋಣ ಏನಾಗ್ತದೋ. ಕಂಟೆಂಟ್ ಇಲ್ಲ, ನಾನೇನು ಸ್ಕ್ರಿಪ್ಟ್ ಏನು ಇಲ್ಲ, ಡೈರೆಕ್ಟಾಗಿ ಹಂಗೆ ಮಾಡ್ತಾ ಇರ್ತೀನಿ. ಈ ಕಡೆ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಅಂದರೆ ತಿಂತಾ ಇದ್ದಾರೆ. ನಾವು ಅಪ್ಪನ ಈ ಕಡೆ ನೋಡಿ ನಿದ್ದೆ ಮಾಡ್ತಾ ಇದ್ದಾನೆ. ನಮ್ಮಮ್ಮ ತಿನ್ಕೊಂಡು ಮತ್ತೆ ನಮ್ಮ ಅಕ್ಕ ಹತ್ರ ಮಾತಾಡ್ತಾ ಇದ್ದಾರೆ ನೋಡಿ. ನಮ್ಮ ಅಕ್ಕ ಇವತ್ತು ಹ್ಯಾಪಿ ಬರ್ತಾರೆ ವಿಶ್ ಮಾಡ್ತೀನಿ. ಹ್ಯಾಪಿ ಬರ್ತಾರೆ ಗೌತಮಿ. ಕರುಳಿನ ಸಂಬಂಧ ಕರಗದ ಅನುಬಂಧ ಕರೆಯಿತು ಕೈ ಬೀಸಿ ಹುಡುಕಿ ಬಂದೆ. ನಾಷ್ಟ ಏನಮ್ಮ ಇವತ್ತು? ಪೂರಿ ಚಿತ್ರಾನ್ನ 2 ನಾಶ ಮಾಡಾಕಿದ್ದಾರೆ. ಯಾಕಂದ್ರೆ ಈ ಚಿತ್ರಾನ್ನ ಗೊಜ್ಜು 3 ದಿನ ನೋಡಿ ಬೈತಿದ್ದೆ. ಇನ್ನೆಷ್ಟು ದಿನ ಅದ ಚಿತ್ರಾನ್ನ ಗೊಜ್ಜು? ಇವಾಗ ಮಾಡಿದ್ದಂತೆ. ವಿಡಿಯೋ ಕಾಲ್ ಮಾಡಿದ್ದಾರೆ ನಮ್ಮ ಅಕ್ಕ. ಇವತ್ತು ಬರ್ತಾರೆ ಬೇಡ. ಏನ್ ಸ್ಪೆಷಲ್? ಸ್ಪೆಷಲ್ ಏಮಿ ಗೊತ್ತೇನು? ಸ್ಪೆಷಲ್ ಏಮಿ? ಓ ಏನು ಸ್ವೀಟ್ ಏನೋ ಮಾಡ್ತಾ ಇದ್ದಾರೆ. ಐ ಥಿಂಕ್ ಪಾಯಸ ಏನೋ ಮಾಡ್ತಾ ಇದ್ದಾರೆ. ಸಬ್ಬಕ್ಕಿ ಪಾಯಸ ಅಂತೆ. ಬರ್ತ್ಡೇ ಸ್ಪೆಷಲ್ ನಮ್ಮ ಅಕ್ಕ ಅವ್ರ ಮನೆಯಲ್ಲಿ ಸಬ್ಬಕ್ಕಿ ಪಾಯಸ. ನಮ್ಮಮ್ಮ ಹಿಂಗೆ ದಿನಾಗ ಒಂದು 100 ಸಲ ನಮ್ಮ ಅಕ್ಕ ಹತ್ರ ಮಾತಾಡ್ತಾರೆ ಫೋನ್ ಮಾಡಿ. ಈ ಕಡೆ ನಮ್ಮಪ್ಪ ನಾನು ಎಷ್ಟು ಮಾತಾಡ್ತಿರೋ ನಿದ್ದೆ 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 ಹೋಗ್ತಾ ಇದ್ದಾನೆ. ಆರಾಮಕ್ಕೆ ನಿದ್ದೆ ಹೋಗ್ತಾನೆ ನಮ್ಮಪ್ಪ ಯಾವಾಗೂ ನೋಡಿ. ಟಿವಿ ಈ ಟಿವಿ ಬೆಳಗ್ಗೆ ಕರೆಕ್ಟಾಗಿ 9 ಗಂಟೆಗೆ ಆನ್ ಆಗಿದ್ರೆ ರಾತ್ರಿ ಒಂದು 10:30 11 ಗಂಟೆಗೆ ಆಫ್ ಮಾಡೋದು. ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದು ಮಾತ್ರ ಓಡ್ತಾ ಇರ್ತಾರೆ. ಇನ್ನೇ ನಮ್ಮ ಸಮಾಚಾರ. ఇంకేమి ఆర్సుడు మీ ఎక్క మాట్లాడుతూ ఉంది. ನಮ್ಮ ಹೊಡ್ದಾಕಣ ಕೊಡ್ತಾರ ಗಟ್ಟಿಯಾಗಿದ್ದಾರಂತ ನಮ್ಮಮ್ಮ. ಯಾಕಂದ್ರೆ ಆ ಕಾಲದಲ್ಲಿ ಮುದ್ದೆ ರಾಗಿ ಬಾಲ್ ತಿಂದ್ಬಿಟ್ಟು ಅಕ್ಕಿ ಪಾಯಸ ಹೆಂಗ್ ಮಾಡೋದು ಅಂತ ನಮ್ಮ ಅಕ್ಕ ನಮ್ಮಮ್ಮಗೆ ಹೇಳ್ಕೊಡ್ತಾ ಇದ್ದಾರೆ. ನನ್ನ ಫ್ರೆಂಡ್ ಪವನ್ ಫೋನ್ ಮಾಡಿದ್ದ. ಬಟ್ ಆದರೆ ನಾನು ಯಾವಾಗ ನೋಡಿ ಅಲ್ಲಿ ನೋಡ್ತೀನಿ, ಅಲ್ಲಿ ಬಂದು ಅಲ್ಲಿ ನೋಡಿ ಅಲ್ಲಿ ನೋಡ್ತೀನಿ, ಅಲ್ಲಿ ಬಂದು ಇದ್ದರೆ ಮಾತ್ರ ನಾನು ಹೋಗೋದು. ಅವ್ನು ಸುಮ್ಮನೆ ಫೋನ್ ಮಾಡಿಬಿಟ್ಟು ಕರೀತಾನೆ ಇದೀನಿ ಬಾ ಅಂತ. ನೋಡಿ ಇನ್ನೂ ಬಂದಿಲ್ಲ. ನಾನು ಅಲ್ಲಿ ಹೋಗಿ ಫೋನ್ ಮಾಡ್ತೀನಿ, ಅಂದರೆ ಇಲ್ಲಿಂದನೇ ಫೋನ್ ಮಾಡ್ತೀನಿ. ನೋಡೋಣ ಬರ್ತಾನೋ ಇಲ್ವೋ, ಎಲ್ಲಿ ಇದ್ದಾನೋ ಅಂತ ನೋಡಿ. ಸುಳ್ಳು ಹೇಳ್ತಾನೆ ಫುಲ್ಲು. ಅಲ್ಲಿ ಬಂದಿರಲ್ಲ, ಸುಮ್ಮನೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಅಲ್ಲಿ ಬಂದಿರಲ್ಲ, ಅಲ್ಲಿಗೆ ಬರ್ತಾನೆ. ಇವಾಗ ಫೋನ್ ಮಾಡಿಬಿಟ್ಟು ನಾನು ಇಲ್ಲಿಂದನೇ ಕ್ಯಾಮರಾ ಕ್ಯಾಪ್ಚರ್ ಮಾಡ್ತೀನಿ. ಗಾಯ್ಸ್ ನಿಮ್ಗೊಂದು ಹೇಳ್ಬೇಕು, ನಮ್ಮ ಮನೆಯಲ್ಲಿ ನನಗೆ ಪ್ರೈವೇಟ್ ಪ್ಲೇಸ್ ಅಂದರೆ ಯಾವುದಂದರೆ ನೋಡಿದೆ, ಇಲ್ಲಿ ಕೂತ್ಕೊತೀನಿ. ಇಲ್ಲಿ ಕೂತ್ಕೊಂಡ್ರೆ ನಾನು ಇಲ್ಲಿ ಕೂತ್ಕೊಂಡ್ರೆ ನನಗೆ ನೋಡಿ ಎಲ್ಲ ನೋಡ್ಬೋದು ಈ ಕಡೆ ಫುಲ್ಲು. ಅಂದರೆ ನನಗೆ ಇಲ್ಲಿ ಕೂತ್ಕೊಂಡ್ರೆ ಇಷ್ಟ ಜಾಸ್ತಿ. ಆರಾಮಾಗಿ ಹಿಂಗೆ ಕೂತ್ಕೊಂಡು ಫೋನ್ ಯೂಸ್ ಮಾಡ್ಕೊಂಡಿರ್ತೀನಿ ನೋಡಿ. ಇವಾಗ ಫೋನ್ ಮಾಡಿದೆ ಅವನಿಗೆ, ನಮ್ಮ ಫ್ರೆಂಡ್ಗೆ ಪವನ್ ಬಾಬ್ಗೆ. ಇನ್ನೂ ಬಂದಿಲ್ಲ, ಮನೇಲಿದ್ದೀನಿ ಅಂತ ಹೇಳಿದ್ದಾನೆ. ನಾನು ಫೋನ್ ಮಾಡಿ 5 ನಿಮಿಷ ಆದ್ರೂ ಇನ್ನೂ ಬಂದಿಲ್ಲ. ಅವ್ರ ಮನೆ ಆ ಕಡೆನೇ ಇರೋದು. ಅಲ್ಲಿಂದ ಇಲ್ಲಿಗೆ ಒಂದು 5 ಸೆಕೆಂಡ್ಸ್ ತಗೊತದ ಅಷ್ಟೇ, ಇನ್ನೂ ಬಂದಿಲ್ಲ ನೋಡಿ. ಗಾಯ್ಸ್ ಇವಾಗ ಬಂದು ಮತ್ತೆ ಇವಾಗ ಕರೀತಾನೆ ನೋಡಿ. ಫುಲ್ಲು ಸುಳ್ಳು ಹೇಳೋದೆ ನನ್ನ ಹತ್ರ, ಫುಲ್ಲು ಸುಳ್ಳು ಹೇಳ್ತಾನೆ ಗಾಯ್ಸ್. ಸರಿಯಾಗಿ ಯಾಮಾರಿಸ್ತಾನೆ. ಅವನ ಹತ್ರ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಟ್ಟು ನಮ್ಮ ಚಿಕ್ಕಪ್ಪ ಏನೋ ಕರೀತಾ ಇದ್ದಾರೆ, ಹೋಗ್ಬೇಕು ನೋಡಿ ಗಾಯ್ಸ್.
ಫಸ್ಟ್ ರಿಯಾಕ್ಷನ್ ನೋಡ್ಕೊಳ್ಳಿ ಒಂದು. ಕಾಕಿದ್ ಬಣ್ಣ ಕಾಂತ. ಫೋನ್ ಮಾಡ್ತಾ ಇದ್ದಾನೆ. ಯಾರಿಗೆ ಫೋನ್ ಮಾಡ್ತಿರೋದು? ಮನುಷ್ಯರಿಗೆ ಫೋನ್ ಮಾಡ್ತಾರೆ ಅಂತೆ ಗೈಸ್. ನಾವೆಲ್ಲ ಅನಿಮಲ್ಸ್ಗೆ ಫೋನ್ ಮಾಡ್ತೀವಿ, ಇವನು ಮಾತ್ರ ಮನುಷ್ಯರಿಗೆ ಮಾತಾಡೋದು, ಫೋನ್ ಮಾಡೋದು. ನಮ್ಮ ಮಚ್ಚಗಳು ಬಂದು ಗೈಸ್ ತುಂಬಾ ದಿನ ಆಗಿ ನಾನು ವ್ಲಾಗಲ್ಲಿ ತೋರಿಸ್ತೀನಿ. ದೇವ್ರು ಜೊತೆಗೆ ಇರೋದಿಲ್ಲ, ಅದಕ್ಕೆ ಹ್ಯಾಂಡ್ ಶೇಕ್ ಕೊಡ್ತೀನಿ. ಯಾಕೆ ಕೊಡ್ತೀಯ ನೋಡ ನೋಡಿ, ಲೆಫ್ಟ್ ಹ್ಯಾಂಡ್, ಯಾಕಂದ್ರೆ ರೈಟ್ ಹ್ಯಾಂಡಲ್ಲಿ ಫೋನ್ ಇಟ್ಕೊಂಡಿದ್ದೀನಿ ಗಾಯ್ಸ್. ಅದ್ರಿಗೆ ನೋಡ ನೀವು ನನ್ನ ಮಗನ ಕೂದಲಂದ್ರೆ ನನಗೆ ತುಂಬ ಇಷ್ಟ. ಬಂದ್ಬಿಡ್ತು ಪಾಪ. ನೋಡಿ ಗಾಯ್ಸ್, ಸುರೇಶ್ ಬಂದು ಕಣ್ಣನ ಮಗನು. ಬೊಲೆ ತರಲೇ ನನ್ನ ಮಗನ ಗಾಯ್ಸುನ್ಗೆ ಒಂದು 30 ಆಗೈತೆ ಏಜ್. ಅಂದ್ರೇನು ಚಿಕ್ಕವ್ರ ಥರ ಆಡ್ತಾನೆ ಗಾಯ್ಸುನು. ನೋಡಿ ಗಾಯ್ಸ್, ನೋಡಿ ಕೆಲಸ ಕೊಡ್ತಾನೆ ನನಗೆ. ಸರಿ, ಇವ್ರಿಗೆ ಬಾಯಲ್ಲಿ ಬಿಟ್ಟು ಇನ್ನು ನಮ್ಮ ಚಿಕ್ಕಪ್ಪ ಏನೋ ಕರೀತಾ ಇದ್ದಾರೆ, ಹೋಗ್ಬೇಕು. ಸರಿ ಗಾಯ್ಸ್, ನಮ್ಮ ಚಿಕ್ಕಪ್ಪ ಏನೋ ಕರೆದೋದ್ರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಅವ್ರು ಹೋದ್ರು. ಇವಾಗ ನಮ್ಮ ಚಿಕ್ಕಪ್ಪ ಹತ್ರ ಹೋಗ್ಬಿಟ್ಟು ಏನೋ ಒಂದು 3 ದಿನ ಆಯ್ತು ಹೋಗಿ. ಇನ್ನು ಇವತ್ತು ಹೋಗಿಲ್ಲ ಅಂದರೆ ಓ ಅಂತಾನೆ ಹೋಗ್ತಾ ಇದ್ದೀನಿ. ಇವರೇ ನಮ್ಮ ಚಿಕ್ಕಪ್ಪ, ಮತ್ತೆ ಇದು ನಮ್ಮ ಚಿಕ್ಕಮ್ಮ. ನಮ್ಮ ಚಿಕ್ಕಪ್ಪ ಕರೆಕ್ಟಿಗೆ 10 ಗಂಟೆ ಆದರೆ ಹೀರೋ ಹಂಗೆ ರೆಡಿ ಆಗಿ ಹೋಗ್ತಾರೆ. ಒಂದು ಪೋಸ್ ಕೊಡಪ್ಪ, ಒಂದು ಪೋಸ್ ಕೊಡು, ಕಾಲ ಮೇಲೆ ಕಾಲ ಹಾಕು. ಭಾಷೆ ಇದ್ದಂಗೆ ಇರ್ತಾರೆ. ಅದೇ ನಾನಂದ್ರೆ ತುಂಬಾ ಇಷ್ಟ ಗಾಯ್ಸ್ ನಮ್ಮ ಚಿಕ್ಕಪ್ಪಗೆ. ನೋಡಿ, ಯಾವಾಗೂ ನನ್ನ ಪ್ಲೇಸ್ ಇಲ್ಲೇ, ಇಲ್ಲಿಗೆ ಬಂದರೆ ಇಲ್ಲೇ ಕೂತ್ಕೊಳೋದು, ಹಿಂಗೆ ನಾವಿಬ್ಬರು ಮಾತಾಡ್ಕೊಳೋದು. ಹಾಯ್ ಗಾಯ್ಸ್, ಕರೆಕ್ಟಾಗಿ ಒಂದು 4 ಎಷ್ಟು ಟೈಮು 4:51 ಹಂಗೆ ನಾವು ಎಲ್ಲಪ್ಪ ಹೋಗ್ತಾಯಿದ್ದೀರಿ ಅಂದರೆ ಎಲ್ಲರೂ ಕೋಲಾರ್ಗೆ ಹೋಗ್ತಾ ಇದ್ದೀರಿ. ಯಾಕಂದರೆ ಅಲ್ಲಿ ಐವೇಶ್ವರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತೀವಿ. ಸಡನ್ ಪ್ಲಾನ್. ನೋಡಿ, ಇವ್ರು ವ್ಲಾಗ್ ಮಾಡಿದ್ರೆ ಅವ್ರ ಅಪ್ಪ ನೋಡ್ತಾರೆ, ಅವ್ರ ಅಮ್ಮ ನೋಡ್ತಾರೆ ಅಂತ ಎಲ್ಲರೂ ಅದೇ ಹೇಳ್ತಾರೆ ಗಾಯ್ಸ್. ಬಟ್ ನನಗೇನು ಹಂಗೆ ಅನ್ಸಲ್ಲ. ಯಾರು ಹೋಗ್ತಾ ಇರೋದಂದರೆ ಒಂದು ವಿಜಿ ಮಾಮ್, ಈ ಕಡೆ ನಯನ್ ಬಾಸ್, ಈ ಕಡೆ ಸೋನಿ ಸ್ಮೈಲ್ ಪ್ಲೇಸ್, ಈ ಕಡೆ ಧನುಷ್ ಬಾಸ್. ಮತ್ತೆ ಹೇಳ್ತೀನಿ ಬಾಸ್, ಹೇಳ್ತೀನಿ ಗಾಯ್ಸ್, ಏನೇನಾಗತ್ತೋ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಕರೆಕ್ಟಾಗಿ ಇವಾಗ ಚೆಕ್ ಪೋಸ್ಟ್ ದಾಟ್ತಾ ಇದ್ದೀವಿ, ಸಿಗ್ತೀನಿ ಹೋಗ್ತಾ ಗಾಯ್ಸ್. ಕರೆಕ್ಟಾಗಿ ಉತ್ಕುಲ ಹತ್ರ ಬರೋಷ್ಟೊತ್ತಿಗೆ ನೀವೇ ನೋಡ್ಬೋದು, ಇಲ್ಲಿ ನೋಡಿ ಮಳೆ ಹೇಗೆ ಬರ್ತಾಯಿತ್ತು. ಬಟ್ ನಮ್ಮ ಬಂಗಾರಪೇಟೆದಲ್ಲಿ ಮಾತ್ರ ಮಳೆ ಏನಿಲ್ಲ. ಬಟ್ ಈ ಉತ್ಕುಲ ಬರೋಷ್ಟೊತ್ತಿಗೆ ಮಳೆ ನೋಡಿ ಗ್ಲಾಸ್ಗಳೆಲ್ಲ ಹೆಂಗೆ ಬರ್ತಾಯಿತ್ತು ನೋಡಿ. ಇವರಿಬ್ರು ಜಗಳ ಆಡ್ತಾ ಇದ್ದಾರೆ, ಯಾವ ಸಾಂಗ್ ಇಕ್ಕೋದು, ನಂಗೆ ಆ ಸಾಂಗ್ ಬೇಕು, ಈ ಸಾಂಗ್ ಬೇಕು ಅಂತ. ನಾನು ಸೋನಿ ಮತ್ತೆ ಈ ಕಡೆ ಧನುಷ್ ಬಾಸ್. ನಮ್ಮ ಮಾವನ್ ಫುಲ್ ಬಿಜಿ ಹೋಗಿದ್ದಾನೆ. ಇದ್ಯಾವುದೋ ಇದ್ಯಾವುದೋ ಆರೋಸ್ ಗೇಮ್ ಅಂತೆ. ನನ್ಗೆ ಅದೇನೋ ಸ್ನೇಕ್ಸ್ ತರ ಕಾಣಿಸ್ತೈತೆ ಗಾಯ್ಸ್. ಹೈವೇಶ್ವರ ಹತ್ರ ಬಂದ್ರೆ ಮಳೆ ನೋಡಿ ಫುಲ್ಲು ಜೋರಾಗಿ ಹೋಗೈತೆ. ಅದು ಹೆಂಗ್ ಹೋಗೋದು ಏನೋ ಗೊತ್ತಿಲ್ಲ, ಒಳಗಡೆಗೆ ಫುಲ್ಲು ಜೋರು. ಇನ್ನೇನು ಹೈವೇಶ್ವರ ಹತ್ರ ಬಂದ್ಬಿಟ್ರೆ ನೋಡ್ಬೋದು ಇಲ್ಲಿ. ಮತ್ತೆ ಇಲ್ಲಿ ಪಾರ್ಕಿಂಗ್ ಆಗಿಬಿಟ್ಟು ಮತ್ತೆ ನಾವೆಲ್ಲರೂ ಹೋಗ್ತಾ ಇದ್ದೀರಿ ಒಳಗಡೆಗೆ. ಇಲ್ಲಿ ನೋಡ್ಬೋದು, ಇಲ್ಲೇ ಐ ಲವ್ ಕೋಲಾರ ಅಂತ ಹೋಗ್ತಾ ಇದ್ದೀವಿ ಒಳಗಡೆಗೆ. ಎಲ್ಲರೂ ಹೋಗಿ ಏನು ತಿಂತೀರೋ ಏನೋ ನನಗೆ ಗೊತ್ತಿಲ್ಲ, ಅಲ್ಲೋಗಿ ಆರ್ಡ್ರ್ ಮಾಡಬೇಕು. ಬನ್ನಿ ನೋಡೋಣ. ಆಯ್ಸ್, ನಾವು ಬಂದಿರೋದು ಫ್ರೋಝನ್ ಬಾಟಲ್ಗೆ. ಏನು ಆರ್ಡ್ರ್ ಮಾಡ್ತಾನೆ ನೋಡೋಣ. ಏನು ಆರ್ಡ್ರ್ ಮಾಡಿ ನೋಡ್ತಾ ಇದ್ದಾನೆ ನನ್ನ ತಮ್ಮನು. ಏನು ಬೇಕು ಸೆಲೆಕ್ಟ್ ಗಾಯ್ಸ್. ಅಲ್ಲಿ ಫ್ರೋಝನ್ ಬಾಟ್ಲ್ ಅವ್ರು ಆರ್ಡ್ರ್ ಮಾಡ್ತಾರೆ. ನಾವು ಇಲ್ಲಿ ಮನೆಗೆ KFC ಬೇಕಂದ್ರು ನಮ್ಮ ಅಣ್ಣ ಅವರು. ಅದ್ರಿಗೆ ನಾನು ನಮ್ಮ ತಮ್ಮ ಅಲ್ಲಿ KFC ಐತೆ, ಅಲ್ಲಿ ಆ KFC ಇಸ್ಕೊಳಕ್ಕೆ ಬಂದಿದ್ದೀರಿ. KFC ಆರ್ಡ್ರ್ ಮಾಡಿಬಿಟ್ಟು ನಾವು ಅಲ್ಲಿ ಹೋಗಿ ಫ್ರೋಝನ್ ಬಾಟ್ಲಲ್ಲಿ ಜ್ಯೂಸ್ ಕೊಟ್ಬಿಟ್ಟು ಮತ್ತೆ ಇಲ್ಲಿ ಹೋಗಿ ಇದು ಬಂದು ತಗೊಳ್ತೀರಿ. ನೋಡ್ಬೋದು ಫುಲ್ ಅಪ್ಡೇಟ್ ಆಗೋಗೈತೆ. ಆರ್ಡ್ರ್ ಇಲ್ಲಿ ಮಾಡ್ಬೇಕಂತೆ, ಮಿಸ್ಟೇಕ್ ಬಿಟ್ಟಿದ್ದಾರೆ. ಇವಾಗ ನಾನು ಆರ್ಡ್ರ್ ಮಾಡಬೇಕು, ಹೆಂಗೂ ಗೊತ್ತಾಗ್ತಾ ಇಲ್ಲ, ಫಸ್ಟ್ ಟೈಮು. ನೋಡೋಣ, ಕೇಳಿಬಿಟ್ಟು ಆರ್ಡ್ರ್ ಮಾಡಬೇಕು.
ಗೈಸ್ ಇಲ್ಲಿ ನೋಡಿ ಇದರಲ್ಲಿ ಆರ್ಡರ್ ಮಾಡ್ಬೇಕಂತೆ ನಾವೇ ಹೊಸದಾಗಿ ಮಾಡಿದ್ದಾರೆ 8 ಪೀಸ್ ಅಂತೆ ಇದು ಬಿಗ್ 8 ಬಕೆಟ್ ಇದು ಐ ಥಿಂಕ್ 8 ಪೀಸ್ ಇದಲ್ಲ ಅನ್ಕೊಳ್ತೀನಿ ಇದು 8 ಪೀಸ್ ಹಾಟ್ ಇದೆ ಅನ್ಕೊಳ್ತೀನಿ ಇದೆ ಓಕೆ ಕಂಟಿನ್ಯೂ 8 ಪೀಸ್ ನೋಡಿ 8 ಪೀಸ್ ಇದು ಬೇಕಂತ ಹೇಳಿದ್ರು ನಮ್ಮನ್ನ ಅವರು ಹ್ಯಾಂಡ್ ಮಾಡಿ ಮತ್ತೆ ಪೇಮೆಂಟ್ ಮಾಡಿ ಆರ್ಡರ್ ಸಕ್ಸಸ್ ಆಗುತ್ತೆ ಮತ್ತೆ ಅವ್ರು ಕೊಡ್ತಾರೆ ಏನೋ ಮಾಡ್ತಾ ಇದ್ದಾರೆ ಸುಮ್ಮನೆ ಏನೋ ಸುಮ್ಮನೆ ಏನು ತಗೊಂಡಲ್ಲ ಸುಮ್ಮನೆ ಆರ್ಡ್ರ್ ಟೇಕ್ ಅವೇ ಹೊಡೆಯೋದು ಆರ್ಡ್ರ್ ಕ್ಯಾನ್ಸಲ್ ಮಾಡೋದು ಇವನು ಗೈಸ್ KFC ಎಲ್ಲ ಪ್ಯಾಕ್ ಆಯಿತು ಕೊಟ್ಟರು ಹೆಂಗೋ 8 ಪೀಸಸ್ ಒಂದು ಬಕೆಟಲ್ಲಿ ಇಲ್ಲ ಅಷ್ಟೇ ಗಾಯ್ಸ್ ಇಲ್ಲಿಗೆ ಬರೋಷ್ಟೊತ್ತಿಗೆ ಇಲ್ಲ ಬಂದಿಲ್ಲ ಇದು ಇನ್ನೂ ಅವ್ರಿನ್ನೂ ಆರ್ಡ್ರ್ ಮಾಡಿದ್ದೀರಿ ಬಟ್ ಇನ್ನೂ ಮಾಡ್ತಾ ಇದ್ದಾರೆ ಎಲ್ಲ ವೈಟಿಂಗಲ್ಲಿ ಇದ್ದೀರಿ ಗಾಯ್ಸ್ ಬಂತು ಆರ್ಡ್ರು ಇದು ಹೇಗಂದರೆ ಬೈ 2 get 1 ಫ್ರೀ ಹಾಗೆ 1 2 3 4 5 6 ಚೆಸ್ ಐಸ್ ಅಲ್ಲಿ ಕುಡಿಯೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ ಫುಲ್ಲು ಅದ್ರಿಗೆ ಸ್ವಲ್ಪ ಇನ್ನೂ ಅರ್ಧ ಐತೆ ಇದರಲ್ಲಿ ಅದ್ರಿಗೆ ಇನ್ನು ಟೈಮ್ ಆಗತ್ತೆ ಅಂತ ಫುಲ್ಲು ಮೋಡಗಳೆಲ್ಲ ಮುಚ್ಕೊಂಡ್ಬಿಟ್ಟೈತೆ ಇನ್ನು ಟೈಮ್ ಆಗತ್ತೆ ಅಂತ ನಾವು ಇನ್ನು ಎತ್ಕೊಂಡು ಹೋಗ್ತಾ ಇದ್ದೀರಿ ಕಾರಲ್ಲೇ ಕುಡಿತೀರಿ ಗಾಯ್ಸ್ ಇನ್ನು ಹೋಗೋವಾಗ ಡ್ರೈವರ್ ಇಬ್ಬರು ಎಕ್ಸ್ಚೇಂಜ್ ಆಗೋದ್ರು ಈ ಕಡೆ ಧನುಷ್ ಬಾಸ್ ಈ ಕಡೆ ನಮ್ಮ ಸೋನಿ ಮತ್ತೆ ಇಲ್ಲಿ ನಮ್ಮ ಪಕ್ಕದಲ್ಲಿ ಜಾಗ ಇಲ್ಲ ಅಂತ ನಯನ್ ಬಾಸ್ ಹಿಂದೆ ಹೊಟ್ಟೋದ್ನು ಮತ್ತೆ ಇನ್ನೊಂದು ಏನಾದ್ರು ಮಾಡ್ತೋದೆ ಗಾಯ್ಸ್ ನಮ್ಮ ಸೋನಿದು ಕಟಿಂಗ್ ಹೆಂಗೈತೆ ಗಾಯ್ಸ್ ಸೋನಿ ಸ್ಮೆಲ್ ಪ್ಲೀಸ್ ಪ್ರೆಸೆಂಟ್ ಕೋಲಾರ್ HDC ಕಾಲೇಜ್ ಹತ್ರ ಇಲ್ಲಿ ಕರೆಕ್ಟಿಗೆ ಮನೆಗೆ ಬರೋಷ್ಟೊತ್ತಿಗೆ ಕರೆಕ್ಟಾಗಿ 7 ಗಂಟೆ ಆಯಿತು ಮತ್ತು ಈ ಕಡೆ ನೋಡಿದ್ರೆ ಅಮ್ಮ ಏನು ಇಲ್ಲಿ ಈ ಕಡೆ ಬಟ್ಟೆ ಹೋಗ್ಬಿಟ್ಟು ಈ ಕಡೆ ಎಲ್ಲ ಎತ್ತಿಕ್ತಾ ಇದ್ದಾರೆ ಇನ್ನು ವ್ಲಾಗು ಎಂಡ್ ಮಾಡೋ ಸಮಯ ಬಂತು ಈ ವ್ಲಾಗ್ ಏನೇನು ಇಷ್ಟ ಆದರೆ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗಾಯ್ಸ್